ಚೆನ್ನಾಗಿ ನಡೆಸ್ತೋರು ಅಷ್ಟೇ ಚೆನ್ನಾಗಿ ಅವರ ಹೆಸರು ಸಹ ಇದೆ. ಹೌದು, ಇವರ ರಿಯಲ್ ನೇಮ್ ಪುಣ್ಯ ಅಂತ. ಧಾರಾವಾಹಿಯಲ್ಲಿ ಸರಸ್ವತಿ ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಅದರಲ್ಲೂ ವೆಂಕಟನಾಥನ ಒಂದು ಮಡದಿಯ ಪಾತ್ರ, ರಾಯರ ಪತ್ನಿಯ ಪಾತ್ರವನ್ನ ನಿಭಾಯಿಸಬೇಕು ಅಂದ್ರೆ ಅದಕ್ಕೆ ನಿಜವಾಗ್ಲೂ ಕೂಡ ಒಂದು ಆ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ. ಅದನ್ನ ನೋಡೋದಾದ್ರೆ ಇವರು ಮೂಲತಃ ರಂಗಭೂಮಿ ಕಲಾವಿದೆ. ಅದರಲ್ಲೂ ನಮ್ಮ ಹಾಸ್ಯ ನಟ, ಹಿರಿಯ ನಟ, ಲೆಜೆಂಡ್ರಿ ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಕಲಿತು ಬಂದಂತವರು. ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ. ನಟನೆ ರಂಗಭೂಮಿಯಲ್ಲಿ ಪಳಗಿ ಬಂದವರು ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ನಟಿಸ್ತಾರೆ. ರಾಘವೇಂದ್ರ ಸೀರಿಯಲ್, ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಎಷ್ಟು ಅದ್ಭುತವಾಗಿ ಧಾರಾವಾಹಿಯಲ್ಲಿ ಬಣ್ಣ ಹಚ್ತಾ ಇದ್ದಾರೆ ಅಂತ, ಕೊಡಂತ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸುತ್ತಿದ್ದಾರೆ. ಜೀವ ತುಂಬಿ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪಾತ್ರ, ಸರಸ್ವತಿಯ ಪಾತ್ರ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ, ಮನೆ ಮಾತಾಗಿದ್ದಾರೆ. ಜನರು ಎಲ್ಲೇ ಹೋದ್ರು ಕೂಡ ಇವರನ್ನ ಗುರುತು ಹಿಡಿಯುತ್ತಾರೆ. ಜೊತೆಗೆ ಈ ಒಂದು ಪಾತ್ರಧಾರಿಯ ಹೆಸರು ಸರಸ್ವತಿ ಅಂತ ಅಷ್ಟೇ ಸ್ಟ್ರಾಂಗ್ ಆಗಿ ಎಲ್ಲರ ಮನಸ್ಸಿನಲ್ಲೂ ಸಹ ಕುತ್ಕೊಂಡ್ಬಿಟ್ಟಿದೆ. ರಾಯರು ವೆಂಕಟನಾಥ ಪಾತ್ರವನ್ನ ನಿಭಾಯಿಸ್ತಾ ಇರುವಂತ ಅವರ ಮಡದಿಯಾಗಿ ಈ ಸರಸ್ವತಿ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಶೂಟಿಂಗ್ ಅಂತೆಲ್ಲ ಹೋಗಿ ಬರ್ತಾರೆ. ವೀಕೆಂಡ್ ಮಾತ್ರ ಈ ಒಂದು ಧಾರಾವಾಹಿ ಬರೋದು. 6 ಗಂಟೆಯಿಂದ 7 ಗಂಟೆ, 1 ಗಂಟೆಗಳ ಕಾಲ ಸಂಚಿಕೆ. ಈಗ ಮದುವೆಯ ಕ್ಷಣ ಕೂಡ ಬರ್ತದೆ. ಎಲ್ಲರೂ ಕೂಡ ಮದುವೆಯ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ವೆಂಕಟನಾಥ ಮತ್ತೆ ಸರಸ್ವತಿಯ ಒಂದು ಮದುವೆಯ ಕ್ಷಣ. ಧಾರಾವಾಹಿಯ TRP ಕೂಡ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟು ಧಾರಾವಾಹಿಯನ್ನ ಕಣ್ತುಂಬಿಕೊಳ್ತಾರೆ ವಾರಾಂತ್ಯದಲ್ಲಿ.